ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತ ಶ್ರೀ ವಾದಿರಾಜರ ದಾರಿಯ ತೋರೋ ಗೋಪಾಲ ಎಂಬ ಹಾಡಿನ ಭಾವಾರ್ಥವನ್ನು ಶ್ರೀ ಪರಶುರಾಮ್ ಬೆಟಗೇರಿಯವರು ಚಂದ ವರ್ಣಿಸ್ಯಾರ. ನೋಡೋಣಂತ ಬರ್ರಿ. 84 ಲಕ್ಷ ವೈವಿಧ್ಯಮಯವಾದ ಜೀವಿಗಳು ಇರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈಗ ಮಾನವನಾಗಿ ಜನ್ಮ ತಾಳಿದ ಜೀವನವು ಹಿಂದೆ ಅನೇಕವಾಗಿ ಆ 84 ಲಕ್ಷ ಜೀವ ಪ್ರಭೇದದಲ್ಲಿ ಹುಟ್ಟಿ ಬಂದವನೇ ಆಗಿದ್ದಾನೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂಬ ದಾಸವಾಣಿಯಂತೆ ಈಗ ಮಾನವನಾದ ಜೀವಿಯು ಮುಂದೆ ಪುನಃ ನೀಚ ಯೋನಿಗಳಲ್ಲಿ ಹುಟ್ಟದಿರುವಂತೆ ಉಪಾಯವನ್ನು ಕಂಡುಕೊಳ್ಳಲು ಸಮರ್ಥನಾಗಿದ್ದಾನೆ. ಈ ಭವಸಾಗರದಿಂದ ಶಾಶ್ವತವಾಗಿ ದಾಟಿ ಹೋಗಲು ಇರಬಹುದಾದ ಉಪಾಯವನ್ನು ಕೇವಲ ಮಾನವ ದೇಹದಲ್ಲಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಅಂತಹ ಸರಿಯಾದ ದಾರಿಯನ್ನು ಶ್ರೀ ವಾದಿರಾಜರು ಹೇಗೆ ತೋರಿದ್ದಾರೆ ಎಂಬುದನ್ನು ನಾವು ಇಲ್ಲಿ ನೋಡೋಣಂತ ಬರ್ರಿ. ದಾರಿಯು ತೋರೋ ಗೋಪಾಲ ವಾರಿಜ ನಾಭನೆ ವೈಕುಂಠಲೋಲ. ಹೇ ಗೋಪಾಲನೆ, ಹೇ ವಾರಿಜ ನಾಭನೆ, ಹೇ ವೈಕುಂಠ ಲೋಲನೆ, ನೀನೇ ನನಗೆ ಸರಿಯಾದ ದಾರಿಯನ್ನು ತೋರಬೇಕು. ಶ್ರೀಕೃಷ್ಣಾವತಾರದಲ್ಲಿ ನೀನು ಗೋವುಗಳನ್ನು ಪ್ರೀತಿಯಿಂದ ರಕ್ಷಣೆ ಮಾಡಿದ ವಿಷಯವು ಎಲ್ಲರಿಗೂ ತಿಳಿದಿದ್ದೇ ಆಗಿದೆ. ಆ ಸಂದರ್ಭವನ್ನು ವಿಜಯದಾಸರು ಹೀಗೆ ವರ್ಣಿಸಿದ್ದಾರೆ. ಕಾದನ ವತ್ಸವ ಹರಿಯ ಕಾದನ ಮೋದದಿಂದ ಮಾಧವ, 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು 1 ವರುಷ ಕರುಗಳಂತೆ ಆನಂದದಿಂದ ಬೆಳೆದವು. ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿ ಲಿಂಗದೇಹವನ್ನು ವಿರಜಾ ನದಿಯಲ್ಲಿ ಕಳೆದುಕೊಂಡು ಮುಕ್ತರಾದ ಜೀವಿಗಳನ್ನು ಅನಂತ ಕಾಲದವರೆಗೂ ಅವರಿಗೆ ಸ್ವರೂಪಾನಂದವನ್ನು ಕೊಡುತ್ತಾ ಅವರನ್ನು ವೈಕುಂಠ ಲೋಕಗಳಲ್ಲಿಟ್ಟು ಸಲಹುವ ನೀನು ಮಾತ್ರ ನಿನ್ನ ವೈಕುಂಠಕ್ಕೆ ಹೋಗಲು ನಮಗೆ ದಾರಿ ತೋರಲು ಸಮರ್ಥನಾಗಿದ್ದಿ. ನ ಛ ಪುನರಾವರ್ತತೆ ಎಂದು ಬ್ರಹ್ಮಸೂತ್ರವು ಹೇಳುವುದು. ಒಮ್ಮೆ ಅಲ್ಲಿಗೆ ಹೋದವರು ಪುನಃ ಸಂಸಾರ ಬಂಧನಕ್ಕೆ ಒಳಗಾಗುವುದಿಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿ ಸಿಕ್ಕಿದೆ ಭವ ಕಾಡಿನೊಳಗೆ ಲೆಕ್ಕವಿಲ್ಲದ ಜಂತುಗಳಿಗೆ, ದಿಕ್ಕೊಬ್ಬರಿಲ್ಲವೋ ಎನಗೆ ಕಕ್ಕಸವ ಕಳೆದು ನಿನ್ನ ಪಾದಗಳಿಗೆ. ಹೇ ಪರಮಾತ್ಮನೇ, ಲೆಕ್ಕವಿಲ್ಲದಷ್ಟು ಜನುಮಗಳನ್ನು ತಾಳುತ್ತಾ ಜನನ ಮರಣವೆಂಬ ಭವಕಾಡಿನಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ. ಎತ್ತ ನೋಡಿದರೂ ಘೋರವಾದ ಕಾಡು ಇರುವುದರಿಂದ ಅದರಿಂದ ಹೊರಕ್ಕೆ ಬರಲು ಸಾಧ್ಯವೇ ಇಲ್ಲ. ಕೇವಲ ನನ್ನ ಪ್ರಯತ್ನದಿಂದ ಅದು ಸಾಧ್ಯವಿಲ್ಲ. ಅರಣ್ಯದಲ್ಲಿ ಲೆಕ್ಕವಿಲ್ಲದಷ್ಟು ಕ್ರೂರ ಜಂತುಗಳು ಇವೆ. ಅವುಗಳಿಂದಲೂ ನಾನು ತಪ್ಪಿಸಿಕೊಳ್ಳಲು ಅಸಮರ್ಥನಾಗಿದ್ದೇನೆ. ದೇಹವೆಂಬ ಅರಣ್ಯದಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಬೇಕಾಬಿಟ್ಟಿಯಾಗಿ ಹರಿಯುವಂಥ ಕ್ರೂರ ಜಂತುಗಳೇ ಸರಿ. ಆ 11 ಇಂದ್ರಿಯಗಳನ್ನು ನಾನು ಪಳಗಿಸಲು ಅಸಮರ್ಥನು ಎಂಬ ಭಾವವಿದೆ. ನಮ್ಮ ಸುತ್ತಲೂ ಇರುವ ದುಷ್ಟ ಜನರು, ದುಷ್ಟ ವಿಚಾರಗಳು, ದುಷ್ಟ ಜಂತುಗಳು ನಮಗೆ ಮಾರಕವೇ. ಇವೆಲ್ಲವುಗಳಿಂದ ನಾನೇ ನನ್ನ ಸ್ವಂತ ಬಲದಿಂದ ಪಾರಾಗಲು ಅಥವಾ ರಕ್ಷಿಸಿಕೊಳ್ಳಲು ಅಸಮರ್ಥನಾಗಿದ್ದೇನೆ. ಪರಮಾತ್ಮನೇ, ನನಗೆ ದಿಕ್ಕೊಬ್ಬರಿಲ್ಲವಪ್ಪ. ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ ಅಂಟಿದ ಕಕ್ಕಸವನ್ನು ನೀನೇ ತೊಳೆದು ನಿನ್ನ ಪಾದಗಳಿಗೆ ನಾನು ಶರಣಾಗುವಂತೆ ಮಾಡು. ನನ್ನ ಅಂತರಂಗ ಕೊಳೆಯನ್ನು, ಬಹಿರಂಗದ ಕೊಳೆಯನ್ನು ನಿನ್ನ ಅನುಗ್ರಹದಿಂದ ತೊಳೆದು ನಿನ್ನ ಪಾದ ಸೇವೆಯನ್ನು ಕೊಡು ಎಂಬ ಭಾವವಿದು. ನೀನೇ ಗತಿ, ನೀನೇ ಗಮತಿ, ನೀನೇ ಸ್ವಾಮಿ. ನೀನಿಲ್ಲದನ್ಯತ್ರ ದೈವಗಳ ನಾನರಿಯೇ. ನಿನ್ನ ಪಾದಾರವಿಂದದ ಸೇವೆಯ ಮಾಡಿ ನಿನ್ನ ಧ್ಯಾನದೊಳಗೆ ಇರುವ ಹಾಗೆ ಮಾಡೋ ಎಂದು ಪುರಂದರದಾಸರು ಸ್ತುತಿಸಿದ್ದು ಸಮಂಜಸವೆನಿಸುತ್ತದೆ. ಗಜರಕ್ಷಕನು ನೀನೆಂದು ಅಜರುದ್ರಾದಿಗಳಂದು ನಿಜವಾಗಿ ಪೇಳಿದರೆಂದು ಸುಜನರೊಡೆಯ ಕೇಳಿದೆ ನಾನೆಂದು. ಕಾಡಿನಲ್ಲಿನ ಮಡುವೊಂದರಲ್ಲಿ ಗಜರಾಜನು ಮೊಸಳೆಯ ಬಾಯಿಗೆ ಸಿಕ್ಕಿಬಿದ್ದಾಗ ರಕ್ಷಿಸೆಂದು ನಿನ್ನನ್ನು ಬೇಡಿಕೊಂಡಿರುವ ವಿಷಯವು ಜಗತ್ತಿನಲ್ಲಿಯೇ ಪ್ರಸಿದ್ಧವಾಗಿದೆ. ಆ ಗಜೇಂದ್ರನ ಪ್ರಾರ್ಥನೆಗೆ ಓಗೊಟ್ಟು ವೈಕುಂಠದಿಂದ ಅತೀ ಶೀಘ್ರವಾಗಿ ಬಂದು ಆತನನ್ನು ರಕ್ಷಿಸಿದ್ದೀಯ. ಬ್ರಹ್ಮ ರುದ್ರಾದಿಗಳು ಈ ವಿಷಯವನ್ನು ಎಲ್ಲರಿಗೂ ವರ್ಣಿಸಿದ್ದಾರೆ. ರುದ್ರಾಂಶರಾದ ಋಕಮುನಿಗಳು ಭಾಗವತದಲ್ಲಿನ ಆ ಕಥೆಯನ್ನು ವರ್ಣಿಸುವುದರಲ್ಲಿ ತಲ್ಲೀನರೇ ಆಗಿಬಿಡುತ್ತಾರೆ. ಬ್ರಹ್ಮದೇವರು ನಿನ್ನ ಮಹಿಮೆಯನ್ನು ಹೇಳುವಾಗ ಈ ವಿಷಯವನ್ನು ವರ್ಣಿಸದೇ ಇರುವುದಿಲ್ಲ.
ಸುಜನರ ಒಡೆಯನಾದ ಪರಮಾತ್ಮನೇ, ನಾನೂ ಈ ವಿಷಯವನ್ನು ಕೇಳಿದ್ದೇನೆ. ನೀನು ನನ್ನನ್ನು ಹಾಗೆಯೇ ಭಾವಾಂಧಕಾರದಿಂದ ರಕ್ಷಿಸುತ್ತೀಯೇ ಎಂದು ನಿನ್ನಲ್ಲಿ ವಿಶ್ವಾಸವಿರಿಸಿದ್ದೇನೆ. ವರದ ಶ್ರೀ ಹಯವದನನೇ ಬಾರೈ, ಕರೆದು ಎನ್ನ ದಾರಿಯ ತೋರೈ. ಪರಮ ಭಕ್ತರಿಗಿನ್ಯಾರೈ, ಪರಮ ಪುರುಷ ನೀನೆಲ್ಲದೆ ಗತಿಯಾರೈ. ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಪೂರೈಸುವುದರಿಂದ ನೀನು ವರದ ಎಂದು ಪ್ರಸಿದ್ಧನಾಗಿರುವೆ. ವರದನಾದ ಶ್ರೀ ಹಯವದನನೇ, ನೀನು ನನ್ನ ಬಳಿಗೆ ಬಾ. ನಿನ್ನ ಬಳಿಗೆ ನನ್ನನ್ನು ಕರೆದುಕೊಂಡು ನಿನ್ನ ಶಾಶ್ವತವಾದ ಸ್ಥಾನಕ್ಕೆ ಹೋಗುವ ದಾರಿಯನ್ನು ತೋರಿಸು. ಮಗುವನ್ನು ತಾಯಿಯು ಎತ್ತಿಕೊಂಡೇ ಹೋಗಲು ಸಮರ್ಥಳು. ಆದರೂ ಮಗುವು ತಾನೇ ನಡೆಯುತ್ತೇನೆ ಎಂದು ಹಠವನ್ನು ಮಾಡುತ್ತದೆ. ಆ ಸಂದರ್ಭದಲ್ಲಿ ತಾಯಿಯು ಮಗುವಿನ ಕೈಯನ್ನು ಹಿಡಿದು ಅದರ ಪುಟ್ಟ ಪುಟ್ಟ ಹೆಜ್ಜೆಗಳೊಡನೆ ತಾನೂ ನಡೆಸುತ್ತಾಳೆ. ತಾಯಿಯು ಜೊತೆಯಲ್ಲಿರುವಾಗ ಮಾತ್ರ ಮಗುವಿಗೆ ನಡೆಯಲು ಧೈರ್ಯ, ಇಲ್ಲವಾದರೆ ಇಲ್ಲ. ಹಾಗೆಯೇ ಪರಮಾತ್ಮನು ತನ್ನ ಪರಮ ಭಕ್ತರ ಹತ್ತಿರದಲ್ಲಿಯೇ ಸದಾಕಾಲ ಇದ್ದು ಅವರ ರಕ್ಷಣೆಯನ್ನು ತಾನೇ ವಹಿಸುತ್ತಾನೆ. ಇತಿಹಾಸ ಪುರಾಣಗಳಲ್ಲಿ ನಾವು ಅನೇಕ ಸಂದರ್ಭಗಳಿಂದ ಪರಮಾತ್ಮನ ಅನುಗ್ರಹವನ್ನು ಕೇಳಿದ್ದೇವೆ. ಪ್ರಹ್ಲಾದನನ್ನು ಪರಮಾತ್ಮನು ಹಿರಣ್ಯಕಶ್ಯಪುವಿನಿಂದ ರಕ್ಷಿಸಿದನು. ಧ್ರುವನಿಗೆ ಪದವಿಯನ್ನು ದೊರಕಿಸಿಕೊಟ್ಟನು. ಪಾಂಡವರನ್ನು ಎಲ್ಲ ಸಂದರ್ಭದಲ್ಲಿಯೂ ಕಾಯ್ದನು. ಹೀಗೆ ಇತ್ಯಾದಿಯಾಗಿ ನೋಡಬಹುದು. ಹೇ ಪರಮ ಪುರುಷನೇ, ನಿನ್ನ ಮಹಿಮೆ ಅಪಾರ. ನೀನು ಸುಜನರ ಒಡೆಯ. ಈಗ ನಾನು ನಿನಗೆ ಶರಣಾಗಿರುವೆನು. ನೀನು ನನಗೆ ದಾರಿಯನ್ನು ತೋರು ವೈಕುಂಠಲೋಲನೆ. ದಯವಿಟ್ಟು ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.